Good morning, students, and welcome back to the Vidya Shakti Maths online class, and also welcome to the all teachers who have attended today's session. Okay, so today we are going to learn about the algebraic expression. In that algebraic expressions, we are going to learn about the multiplication of binomial by binomial. Okay, so first I can write the topic name, that is algebraic expressions. Okay. Good morning. Algebraic expressions. Okay. Algebraic expression. Okay. So before going to start the session, ನಾನು ಒಂದಿಲ್ಲೇ ಏನಂದ್ರೆ ಒಂದು ಮೋಟಿವೇಶನಲ್ ಕೋರ್ಸ್ ಹಾಗೆ ನೋಡ್ತಾ ಇದ್ದೆ, ಒಂದು ಮೋಟಿವೇಶನಲ್ ಲೈನ್ ಸಿಕ್ತು. ಏನಂದ್ರ ಸ್ಟಡಿ ವೈಲ್ ಅದರ್ಸ್ ಆರ್ ಸ್ಲೀಪಿಂಗ್ ಯು ವಿಲ್. ಇದರ ಅರ್ಥ ಏನು? ಸ್ಟಡಿ ವೈಲ್ ಅದರ್ಸ್ ಆರ್ ಸ್ಲೀಪಿಂಗ್ ಯು ವಿಲ್. ಹೌದಾ? ಸೊ ಇದ್ರ ಅರ್ಥ ಏನಂದ್ರೆ ಈಗ ನೀವು ಬೇರೆದವ್ರು ಮಲಗಿದ್ರು ಕೂಡ ನೀವು ಓದ್ತಾ ಇರ್ಬೇಕು ಅಂದ್ರೆ ಅದ್ರ ಅರ್ಥ ಏನಂತಂದ್ರ ಎಲ್ಲಾರು ಮಲಗಿದಾಗ ರಾತ್ರಿ ಟೈಮ್ ಓದೋದಂತಲ್ಲ. ಸೊ ಸಮ್ ಟೈಮ್ ಏನಾಗಿರ್ತೈತಿ, ನೀವು ಬೇರೆದವ್ರನ್ನ ಅನುಕರಣೆ ಮಾಡೋದು ಆಗ್ತಿರ್ತೈತಿ. ಹೌದಾ? ಸೊ ಒಂದ್ ಸೆಕೆಂಡ್, ಅದ ಟಾಪಿಕ್ ಸ್ವಲ್ಪ ಕೆಳಗ್ ಬರೀತೇನೆ. ಸಮ್ ಟೈಮ್ ಏನಾಗಿರ್ತೈತಿ, ಬೇರೆದವ್ರು ಹೋದ್ರೇನೆ ಸ್ಕೂಲಿಗೆ ಹೋಗೋದು, ಅಥವಾ ಬೇರೆದವ್ರು ಬರೆದ್ರೇನೆ ನೋಟ್ಸ್ ಅನ್ನ ಬರೆಯೋದು. ಇಲ್ಲ, ನನ್ ಫ್ರೆಂಡ್ ಬರ್ದಿಲ್ಲ, ನಾನು ಹಾಗಾಗಿ ಬರೆಯೋದಿಲ್ಲ. ಹೌದಾ? ಈ ರೀತಿ ಆಟಿಟ್ಯೂಡ್ ಇರ್ತೈತಿ ಸಮ್ ಸ್ಟೂಡೆಂಟ್ಸ್ ಗೆ. ಹೌದಾ? ಈ ನನ್ ಕ್ಲೋಸ್ ಫ್ರೆಂಡ್ ಅವ್ರು ಬರ್ದಿಲ್ಲ, ನಾನು ಬರ್ದಿಲ್ಲ, ಅಥವಾ ಅವ್ರು ಈ ಪಾಠ ಓದೇ ಇಲ್ಲ ಅಂತ ನಾನು ಓದುದಿಲ್ಲ. ಎಕ್ಸಾಮ್ ಒಳಗ್ ನೋಡ್ಬೇಕು ನೀವು, ಈ ಪಾಠ ಓದಿದ್ರೇನು, ನೀವು ಈ ಲೆಸನ್ ಓದಿದ್ರೇನು ಅಂತ ಮತ್ತೊಂದು ಫ್ರೆಂಡ್ ಅನ್ ಕೇಳೋದು, ಅವ್ರು ಓದಿಲ್ಲ ಅಂದ್ರೆ ಇವರು ಬಿಟ್ಬಿಡೋದು. ಹೌದಾ? ಸೊ ಬೇರೆದವ್ರು ಏನ ಮಾಡ್ಲಿ, ನಮ್ಮ ಕೆಲಸವನ್ನ ನಾವು ನೀಟಾಗಿ ಮಾಡ್ಬೇಕು. ಅದ್ರ ಅರ್ಥ ಏನ್ ಹಾಗಾದ್ರೆ, ಸ್ಟಡಿ ವೈಲ್ ಅದರ್ಸ್ ಆರ್ ಸ್ಲೀಪಿಂಗ್ ಯು ವಿಲ್ ಅಂದ್ರೆ ಸ್ಟಡಿಗೆ ರಿಲೇಟೆಡ್ ಇರ್ತಕ್ಕಂಥದ್ದು ನಿಮಗ್ ಹೇಳ್ತಾ ಇದೆ. ಬಟ್ ಯಾವ್ದೇ ಇರ್ಲಿ, ನಾವು ಬೇರೆದವ್ರು ನೋಡಿ ಅವ್ರು ಮಾಡಿಲ್ಲ ನಾವು ಮಾಡ್ಬಾರ್ದು ಅಂತಿಲ್ಲ. ನಮ್ಗೆ ಎಷ್ಟ್ ಆಗ್ತೈತಿ ನಮ್ಮ ಕೆಲಸವನ್ನ ನಾವು ನೀಟಾಗಿ ಮಾಡ್ಬೇಕು, ಬೇರೆದವ್ರು ಮಾಡ್ಲಿ ಬಿಡ್ಲಿ. ಹೌದಾ? ಅದೇ ರೀತಿ ಸ್ಟಡಿನೂ ಕೂಡ ಇರ್ಬೋದು, ನಿಮ್ಮ ಒಂದು ಹೋಮ್ವರ್ಕ್ ಇರ್ಬೋದು, ಅಥವಾ ನೋಟ್ಸ್ ಇರ್ಬೋದು. ಬೇರೆದವ್ರು ಬರ್ದಿಲ್ಲ ಅಂತ ಹೇಳಿ ನಾವು ಬರೆಯೋದಿಲ್ಲ. ಅಥವಾ ಇವಾಗ ಆನ್ಲೈನ್ ಕ್ಲಾಸ್ ಸಮ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದಾರ, ಐ ಥಿಂಕ್ ಹಂಗೆ ಗೆಸ್ ಮಾಡ್ತಾ ಇದ್ದೀನಿ, ಹೌದಲ್ಲ ಗೊತ್ತಿಲ್ಲ. ಸೊ ನಿಮ್ದೀಗ ಆಲ್ಮೋಸ್ಟ್ ಒಂದು 10:15 10:10ವರೆಗೆ ಎಲ್ಲ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ. ಓಕೆ, ಸೊ ಇದಿರೋದು 9 ಗಂಟೆಗೆ ಇರ್ತೈತಿ. ಸಮ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಬೆಳಿಗ್ಗೆ ಯಾರು ಹೋಗ್ಬೇಕಲ್ಲೇ ಕ್ಲಾಸಿಗೆ ಅಂತ ಹೇಳಿ ಬಿಡ್ತಾರೆ. ಅವ್ರು ನೋಡಿ ಮತ್ತೊಬ್ರು ಬಿಡೋದು, ಅವ್ರು ನೋಡಿ ಮತ್ತೊಬ್ರು ಬಿಡೋದು, ಈ ರೀತಿ ಆಗಿರ್ತಿತ್ತಲ್ಲ. ಇಲ್ಲ ಅಂದ್ರೆ ಗುಡ್. ಓಕೆ, ಸೊ ಹಂಗೆ ನಿಮ್ಗೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೆ. ಇಲ್ಲ ಅಂದ್ರೆ ಸಮ್ ಟೈಮ್ ಏನಾಗಿರ್ತೈತಿ, ಸ್ಕೂಲಿಗೆ ಹೋಗೋದು ಆಲ್ಮೋಸ್ಟ್ ನೀವೆಲ್ಲ ರೆಸಿಡೆನ್ಸಿಯಲ್ ಸ್ಕೂಲಿಗೆ ಇರೋದ್ರಿಂದ ಈ ರೀತಿ ಪಾಸಿಬಿಲಿಟಿ ಇರ್ಲಿಕ್ಕಿಲ್ಲ. ಹೌದಾ? ಸೊ ಈಗ ಸ್ಕೂಲಿಗೆಲ್ಲ ಹೋಗೋ ಮಕ್ಕಳು ಏನಾಗಿರ್ತೈತಿ ಹೇಳ್ರಿ, ಅವ್ರ ಕ್ಲೋಸ್ ಫ್ರೆಂಡ್ ಬಿಟ್ರು ಅವತ್ತು ಸ್ಕೂಲ್ ಅಂದ್ರೆ ಅವರು ಬಿಟ್ಬಿಡ್ತಾರೆ. ಹೌದಾ? ಸೊ ಈ ರೀತಿ ಎಲ್ಲ ಆಟಿಟ್ಯೂಡ್ ಬೇಡ. ನಮ್ಮ ಕೆಲಸವನ್ನ, ನಮ್ದು ಏನ್ ಕೆಲಸ ಇದೆ ಅದನ್ನ ನೀಟಾಗಿ ಹಾರ್ಡ್ ವರ್ಕ್ ಆಗಿ ಮಾಡಿದ್ರೆ ನಾವೊಂದು ಸರಿಯಾದ ಸಕ್ಸಸ್ ಅನ್ನ ನಮ್ಮ ಜೀವನದಲ್ಲಿ ಕಾಣಬಹುದು ಅನ್ನೋದು ಇವತ್ತಿನ ಒಂದು ಇದು ಮೋಟಿವೇಶನಲ್ ಲೈನ್. ಓಕೆ, ಸೊ ಲೆಟ್ ಸ್ಟಾರ್ಟ್. ಒಂದು ಮೋಟಿವೇಶನ್ ಯಾವ್ದಂದ್ರ, ಒಂದು ವಾರ್ಮ್ ಅಪ್ ಆಕ್ಟಿವಿಟಿಯನ್ನ ಮಾಡ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಇವತ್ತ ಟುಡೇ ಇಸ್ ಅ ಮಂಡೇ ಮಾರ್ನಿಂಗ್ ಇವತ್ತು. ಯಾಕಂದ್ರೆ ನಿನ್ನೆ ಸಂಡೇ ಫುಲ್ ಆರಾಮಾಗಿ ಎದ್ದಿರ್ತೀರಿ. ಆಮೇಲೆ ಈ ವೆದರ್ ಕೂಡ ಏನಾಗಿದೆ, ಇವಾಗ ಫುಲ್ ಚಳಿ ಇದೆ. ಹೌದಾ? ಸೊ ಹಾಗಾಗಿ ಸ್ವಲ್ಪ ಒಂದು ವಾರ್ಮ್ ಅಪ್ ಆಕ್ಟಿವಿಟಿನ ಮಾಡ್ತಾ ನಾವು ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಐ ಹೋಪ್ ಆಲ್ ಆಫ್ ಯು ರೆಡಿ ಫಾರ್ ದಿಸ್. ಓಕೆ, ನೋಡೋಣ ಹಾಗಾದ್ರೆ ಏನಿದೆ ಅಂತ ಹೇಳಿ, ಜಸ್ಟ್ ನೋಡೋಣ ಅಂತ. ಓಕೆ, ಒಂದ್ ಸೆಕೆಂಡ್. ಸ್ಟಾರ್ಟ್ ಮಾಡೋಣ ಒನ್ ಬೈ ಒನ್. ಓಕೆ, ಏನಿದು? ವಾಟ್ ಆರ್ ಯು ಸ್ಟಡಿಂಗ್ ಅಟ್ ದ ಮೊಮೆಂಟ್? ಏನ್ ಸ್ಟಡಿ ಮಾಡ್ತಾ ಇದ್ದೀರಿ ಈ ಮೊಮೆಂಟ್? ವಾಟ್ ಆರ್ ಯು ಸ್ಟಡಿಂಗ್ ಅಟ್ ದ ಮೊಮೆಂಟ್? ಓಕೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆನ್ಸರ್ ಮ್ಯಾಥ್ಸ್. ಓಕೆ, ಸೊ ಮ್ಯಾಥ್ಸ್ ಆನ್ಲೈನ್ ಕ್ಲಾಸಿಗೆ ನೀವು ಅಟೆಂಡ್ ಆಗಿದ್ದೀರಿ. ಓಕೆ, ವೆರಿ ಗುಡ್. ನೆಕ್ಸ್ಟ್,
Are you living in an apartment at the moment? Are you living in an apartment at the moment? ಅಪಾರ್ಟ್ಮೆಂಟ್ ಒಳಗದಿರಿ ನೀವು ಇವಾಗ ಸದ್ಯ ಇವಾಗ ಪ್ರೆಸೆಂಟ್ ಹೇಳಿ ಕೇಳ್ತಾ ಇದಾರ ಅವ್ರು. ಓಕೆ, ನೋ, ವೆರಿ ಗುಡ್. ಇವಾಗ ನೀವು ಪ್ರೆಸೆಂಟ್ ನಿಮ್ ಸ್ಕೂಲ್ ನಲ್ಲಿ ಇದೀರಿ, ಹೌದಾ? ಯಾವುದೇ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲ. ಓಕೆ, ವೆರಿ ಗುಡ್. ಓಕೆ, ನೈಸ್ ಕ್ವಶನ್. ನೆಕ್ಸ್ಟ್, ವಾಟ್ ಆರ್ ಯು ಡೂಯಿಂಗ್ ರೈಟ್ ನಾವ್? ಇವಾಗ ಸದ್ಯ ಏನ್ ಮಾಡ್ತಾ ಇದ್ದೀರಿ? ವಾಟ್ ಆರ್ ಯು ಡೂಯಿಂಗ್ ರೈಟ್ ನಾವ್? ಇವಾಗ ಪ್ರೆಸೆಂಟ್ ಈಗ ಏನ್ ಮಾಡ್ತಾ ಇದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ಮ್ಯಾಮ್ ಕೇಳುವಂತ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀವಿ. ಲಿಸ್ನಿಂಗ್. ಓಕೆ, ಟೈಪಿಂಗ್. ವೆರಿ ಗುಡ್. ಸಿಟ್ಟಿಂಗ್ ಅಂಡ್ ಲಿಸ್ನಿಂಗ್ ಯುವರ್ ಕ್ವಶನ್. ವೆರಿ ಗುಡ್. ಲಿಸ್ನಿಂಗ್. ವೆರಿ ಗುಡ್. ನಾಟ್ ಓನ್ಲಿ ಲಿಸ್ನಿಂಗ್, ನೀವ್ ಏನ್ ಮಾಡ್ತಾ ಇದ್ದೀರಿ? ನನಗೆ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀರಿ. ವಿ ಆರ್ ಸೀಯಿಂಗ್ ಆನ್ಲೈನ್ ಕ್ಲಾಸ್, ಟೈಪಿಂಗ್, ರೀಡಿಂಗ್, ಹೌದಾ? ಸೊ ನೀವು ನನ್ನ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀರಲ್ಲ, ಬರೀ ಕೇಳ್ತಾ ಇದ್ದೀರಾ? ನೆಕ್ಸ್ಟ್, ವಾಟ್ ಈಸ್ ಸಮಥಿಂಗ್ ಯು ಡೂ ಎವ್ರಿ ಸ್ಪ್ರಿಂಗ್, ಸಮ್ಮರ್, ಫಾಲ್ ಆರ್ ವಿಂಟರ್? ನೀವ್ ಏನ್ ಮಾಡ್ತಾ ಇರ್ತೀರಿ? ಏನ್ ಮಾಡ್ಬೋದು? ವಾಟ್ ಈಸ್ ಸಮಥಿಂಗ್ ಯು ಡೂ ಎವ್ರಿ ಸ್ಪ್ರಿಂಗ್, ಸಮ್ಮರ್, ಫಾಲ್ ಆರ್ ವಿಂಟರ್? ಅಂದ್ರೆ ಆಯಾ ಸೀಸನ್ಗೆ ತಕ್ಕಾಗ ನೀವ್ ಏನ್ ಮಾಡ್ತಾ ಇರ್ತೀರಿ? ಅಂದ್ರೆ ಆಯಾ ಸೀಸನ್ಗೆ ಆ ಒಂದು ವೆದರಿಗೆ ಕಂಫರ್ಟೇಬಲ್ ಆಗುವಂತ ಒಂದು ನೀವು ಆಕ್ಟಿವಿಟಿಯನ್ನ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ನಿಮ್ಗೆಲ್ಲಾ ಫುಲ್ ಚಳಿ ಆಗ್ತಾ ಇರ್ತೈತಿ, ಹೌದಾ? ಸೊ ನೀವ್ ಅವಾಗ ಏನ್ ಮಾಡ್ತಾ ಇರ್ತೀರಿ? ಸ್ವೆಟರ್. ಓಕೆ, ಈ ರೀತಿ ನೀವ್ ಏನ್ ಮಾಡ್ತಾ ಇದ್ದೀರಿ? ಅದಕ್ಕೆ ಆಯಾ ವೆದರಿಗೆ ತಕ್ಕ ಹಾಗೆ ನಿಮ್ಮ ಬಾಡಿಯನ್ನ ಕಂಫರ್ಟೇಬಲ್ ಆಗಿ ಇಡ್ಲಿಕ್ಕೆ ನೀವು ಟ್ರೈ ಮಾಡ್ತಾ ಇರ್ತೀರಿ. ಓಕೆ. ಓಕೆ, ನೆಕ್ಸ್ಟ್, do you do your homework every week? Do you do your homework every week? Every week ನಿಮ್ ಹೋಮ್ವರ್ಕ್ ಅನ್ನ ಮಾಡ್ತೀರಿ? Yes. Okay. Yes. Okay. Next. Describe your daily routine. ಸೊ ಇದನ್ನ ಡೈಲಿ ರುಟೀನ್ ಅನ್ನ ನೀವು ಈ ಒಂದು ಆನ್ಲೈನ್ ಸೆಷನ್ ಒಳಗ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾನ್ ನಿಮ್ಗೊಂದ್ ಏನಂದ್ರೆ, ಸುಮ್ ಹಂಗೆ ನಿಮ್ಗೇನೋ ಟೈಮ್ ಪಾಸ್ ಆಗ್ತಾ ಇರೋದಿಲ್ಲ ಅಥವಾ ಬೋರ್ ಆದಾಗ ನಿಮ್ ಫ್ರೆಂಡ್ಸ್ ಜೊತೆ ಇದನ್ನ ಡಿಸ್ಕಸ್ ಮಾಡ್ರಿ. ಡೈಲಿ ರುಟೀನ್ ಮೀನ್ಸ್ ನೀವ್ ಏನ್ ಮಾಡ್ತೀರಿ? ಮಾರ್ನಿಂಗ್ ನಿಂದ ಟಿಲ್ ನೈಟ್ ವರೆಗೂ ಏನೇನ್ ಆಕ್ಟಿವಿಟಿಯನ್ನ ಮಾಡ್ತಾ ಇರ್ತೀರಿ, ಹೌದಾ? ಬೆಳಿಗ್ಗೆ ನಿಮ್ಮ ಡೈಲಿ ರುಟೀನ್, ನಿಮ್ಮ ವರ್ಕ್ ಅನ್ನ ಮುಗಿಸ್ಕೋತೀರಿ, ಮತ್ತೆ ಈ ಒಂದು ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗ್ತೀರಿ. ಅದಾದ್ಮೇಲೆ ಮತ್ತೆ ನಿಮ್ಮ ಡೈಲಿ ಪ್ರೇಯರು, ಆಮೇಲೆ ಕ್ಲಾಸು, ಆಮೇಲೆ ಮತ್ತೆ ನಿಮ್ಗೆ ಲಂಚು, ಈ ರೀತಿ ಎಲ್ಲ ನಿಮ್ಗೆ ಇರ್ತೈತೆ. ಅದೇ ಡೈಲಿ ರುಟೀನ್ ಅನ್ನ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋರಿ. ಈಗೆಲ್ಲ ನನ್ಗೀಗ ಆನ್ಲೈನ್ ಒಳಗೆ ನಿಮ್ಗೆ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹೌದಲ್ಲ? ಓಕೆ, ನೆಕ್ಸ್ಟ್, ಆರ್ ಯು ವರ್ಕಿಂಗ್ ರೈಟ್ ನಾವ್? ಆರ್ ಯು ವರ್ಕಿಂಗ್ ರೈಟ್ ನಾವ್? ನೀವು ಕೆಲಸ ಮಾಡ್ತಾ ಇದ್ದೀರಿ ಇವಾಗ? ಎಸ್ ಮ್ಯಾಮ್. ಈ ಕ್ವಶನ್ ಎರಡು ಅರ್ಥನೂ ಆಗ್ತೈತಿ, ಹೌದಾ? ಸೊ ವರ್ಕಿಂಗ್ ಮೀನ್ಸ್ ಈಗ ನೀವೇನೋ ಕೆಲಸ ಮಾಡ್ತಾ ಇದ್ದೀರಿ, ಓಕೆ. ಬಟ್ ಸಮ್ ಟೈಮ್ ಇನ್ನೊಂದು ಅರ್ಥ ಏನಂದ್ರೆ ನೀವೇನಾದ್ರೂ ಜಾಬ್ ಮಾಡ್ತಾ ಇದ್ದೀರಾ, ಈ ರೀತಿನೂ ಬರ್ತೈತಿ. ಬಟ್ ನೀವು ಸ್ಟೂಡೆಂಟ್ ಆಗಿರೋದ್ರಿಂದ ಇನ್ನು ಇಲ್ಲ. ಬಟ್ ಇದು ವರ್ಕಿಂಗ್ ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಿ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಿ, ಮ್ಯಾಮ್ ಹೇಳಿರುವಂತ ಕ್ವಶನ್ಸ್ ಗಳನ್ನ ಕೇಳ್ತಾ ಕೇಳ್ತಾ ಅದಕ್ಕೆ ಆನ್ಸರ್ ಅನ್ನ ಕೊಡ್ತಾ ಇದ್ದೀರಿ. ಓಕೆ, ಇದು ಒಂದು ಕೆಲಸನ ಅಲ್ಲ? ಓಕೆ, ವೆರಿ ಗುಡ್. ನೆಕ್ಸ್ಟ್, do you go to school or have a class every day? ಹೌದಲ್ಲ? ನೀವು ಡೈಲಿ ಸ್ಕೂಲಿಗೆ ಹೋಗ್ತೀರಿ, ಆಮೇಲೆ ಕ್ಲಾಸ್ ಇರ್ತಾವಲ್ಲ ನಿಮ್ಗೆ? ಇರ್ತೈತಿ, ಡೈಲಿ ರಜೆ ಇರುತ್ತಾ? ಎಸ್ ಮ್ಯಾಮ್, ವೆರಿ ಗುಡ್. ಗಬ್ಬೂರ್, ಬಾಲ್ಕಿ, ಬೆಟ್ಟದೂರ್, ವೆರಿ ಗುಡ್, ವೆರಿ ನೈಸ್. ಓಕೆ. ಓಕೆ, ನೆಕ್ಸ್ಟ್, ವಾಟ್ ಡು ಯು ಡೂ ಎವ್ರಿ ವೀಕ್? ಎವ್ರಿ ವೀಕ್ ಏನ್ ಮಾಡ್ತೀರಿ ನೀವು ಕೆಲಸ? ಎವ್ರಿ ವೀಕ್ ಏನ್ ಮಾಡ್ತೀರಿ? ಎವ್ರಿ ವೀಕ್ ಪ್ಲೇಯಿಂಗ್, ಸ್ಟಡಿಂಗ್, ಸ್ಟಡಿ, ವೆರಿ ಗುಡ್, ಹೌದಾ? ಸ್ಟಡಿ ಮಾಡ್ತಾ ಇರ್ತೀರಿ, ಹೌದಾ? ಎವ್ರಿ ವೀಕ್ ನಿಮ್ಗ ಅದೊಂಥರ ಡೈಲಿ ರುಟೀನ್. ಅದ್ರೊಳಗೆ ಸಮ್ ಟೈಮ್ ಏನೋ ಒಂದಿಷ್ಟು ಚೇಂಜಸ್ ಆಗ್ಬೋದು ಅಷ್ಟೇ. ಓಕೆ, ಸೊ ವೆರಿ ಗುಡ್, ವೆರಿ ಗುಡ್ ಚಿಲ್ಡ್ರನ್. ನೆಕ್ಸ್ಟ್, ವಾಟ್ ಈಸ್ ಸಮಥಿಂಗ್ ಯು ಡೂ ಎವ್ರಿ ಡೇ? ಏನೋ ಒಂದು ಡೈಲಿ ಮಾಡುವಂತ ಒಂದು ಕೆಲಸ. ವಾಟ್ ಈಸ್ ಸಮಥಿಂಗ್ ಯು ಡೂ ಎವ್ರಿ ಡೇ? ಒಂದು ದಿನಾನು ಮಿಸ್ ಮಾಡದೇ ಇರುತ್ತೆ.
ಮಾಡದೆ ಮಾಡುವಂತ ಕೆಲಸ ಯಾವುದು? ಈಟಿಂಗ್ ಅಂಡ್ ಸ್ಲೀಪಿಂಗ್. ಈಟಿಂಗ್ ಅಂಡ್ ಸ್ಲೀಪಿಂಗ್, ಸ್ಟಡಿ ಅಂಡ್ ಪ್ಲೇಯಿಂಗ್. ವೆರಿ ಗುಡ್, ವೆರಿ ಗುಡ್. ಪ್ಲೇಯಿಂಗ್, ವೆರಿ ಗುಡ್, ನೈಸ್ ಆನ್ಸರ್. ಸ್ಟಡಿ ಅಂಡ್ ಪ್ಲೇಯಿಂಗ್, ಸ್ಲೀಪಿಂಗ್, ಕರೆಕ್ಟ್. ಇದು ಮಾತ್ರ ಕರೆಕ್ಟ್, ಎಕ್ಸಾಕ್ಟ್ ಆನ್ಸರ್. ಸ್ಲೀಪಿಂಗ್ ಅಂತೂ ಬಿಡಂಗಿಲ್ಲ. ಸ್ಲೀಪಿಂಗ್ ಅಂಡ್ ಈಟಿಂಗ್. ಓಕೆ, ಪ್ಲೇಯಿಂಗ್, ಸ್ಟಡಿ. ವೆರಿ ಗುಡ್. ಸ್ವಲ್ಪ ಚಳಿ ಹೋಯ್ತು ಅನ್ಕೋತೀನಿ. ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಓಕೆ, ಕಣ್ ಬಿಟ್ಟು ಇಲ್ಲೋ? ಫುಲ್ ಹೆಂಗ್ ಆಗ್ಬಿಟ್ರೆ ನಿದ್ದೆ ಮೂಡಿರ್ತೈತಿ, ಹೌದಲ್ಲ? ಸೊ ಇವಾಗ ಏನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಎಕ್ಸರ್ಸೈಸ್ 8.3 ಅಲ್ಲಿ ನಾನು ಎಲ್ಲಿಗೆ ಹೋಗಿದ್ದೆ ಅಂದ್ರೆ, ನಿಮ್ಗೆ ಥರ್ಡ್ ಮೇನ್ ಅನ್ನ ಹೇಳ್ತಾ ಇದ್ದೆ ಲಾಸ್ಟ್ ಕ್ಲಾಸ್ ಒಳಗೆ, ಹೌದಾ? ಥರ್ಡ್ ಮೇನ್ ಅಲ್ಲ, ಫೋರ್ತ್ ಮೇನ್ ಅನ್ನ ಹೇಳ್ತಾ ಇದ್ದೆ. ಸಿಂಪ್ಲಿಫೈ ಮಾಡಿ ಅದರದಲ್ಲಿ ಎಕ್ಸ್ ವ್ಯಾಲ್ಯೂವನ್ನ ಹಾಕೋದನ್ನ ಕಲಿಸ್ತಾ ಇದ್ದೆ. ಸೊ ಅದ್ರೊಳಗೆ ಫಸ್ಟ್ ಒಂದ್ ಮಾಡಿದೆ, ಅದಾದ್ಮೇಲೆ ನೀವೇ ಮಾಡ್ರಿ ಅಂತ ಹೇಳಿದೆ. ಓಕೆ, ಸೊ ಇವಾಗ ನಾನು ಏನ್ ಮಾಡ್ತೇನಂದ್ರ, ಫೋರ್ತ್ ಒನ್ ಫಿಫ್ತ್ ಒನ್ ಸೇಮ್ ಇದೆ. ಫೋರ್ತ್ ನಲ್ಲಿ 1AB ಅಂತ ಇದೆ, ಮಾಡ್ರಿ. ಅದಾದ್ಮೇಲೆ ಫಿಫ್ತ್ ಒನ್ ಏನಿದೆ ನೋಡ್ರಿ, ಆಡ್ ಅಂತ ಇದೆ, ಹೌದಾ? ಫಿಫ್ತ್ ಒನ್ ಅದರಲ್ಲಿ ಮೇನ್. ಫಿಫ್ತ್ ಒನ್ ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಆಡ್ ಅಂತ ಇದೆ. ಓಕೆ, ಸೊ P ಇಂಟು P ಮೈನಸ್ ಕ್ಯೂ, ಹೌದಾ? P ಇಂಟು P ಮೈನಸ್ ಕ್ಯೂ. ನೆಕ್ಸ್ಟ್ Q ಇಂಟು Q ಮೈನಸ್ ಆರ್, ಹೌದಾ? ಮತ್ and ಓಕೆ, ಆರ್ ಇಂಟು ಆರ್ ಮೈನಸ್ ಪಿ ಅಂತ ಇದೆ, ಹೌದಾ? P ಇಂಟು P ಮೈನಸ್ ಕ್ಯೂ, Q ಇಂಟು Q ಮೈನಸ್ ಆರ್, ಅಂಡ್ ಆರ್ ಇಂಟು ಆರ್ ಮೈನಸ್ ಪಿ. ಇವನ್ನೆಲ್ಲವನ್ನ ಆಡ್ ಮಾಡ್ಬೇಕು ನಾವು. ಫಸ್ಟ್ ನಾವ್ ಏನ್ ಮಾಡ್ಬೇಕು ಹಾಗಾದ್ರೆ, ಫಸ್ಟ್ ಇಲ್ಲೆಲ್ಲವನ್ನ ಅಡಿಷನ್ ಸಿಂಬಾಲ್ ಅನ್ನ ಹಾಕಿ ನಾವು ಬರಿಬೇಕು, ಹೌದಾ? ಸೊ ಆಡ್ ಇರೋದ್ರಿಂದ ನಾನು ಫಸ್ಟ್ ಏನ್ ಬರೀತೆ ನೋಡ್ರಿ, P ಇಂಟು P minus Q. Okay, so I can write here plus symbol. Okay, so plus Q into Q minus R, and plus anta ide, nan matte plus anta ಬರಿತೀನಿ, R into R minus P anta ide. ಕರೆಕ್ಟಾ? ಈ ರೀತಿ ನಾವು ಇಲ್ಲಿ ಯಾವುದೇ ಎಡಿಷನ್ ಸಿಂಬಾಲ್ ಇರ್ಲಿಲ್ಲ, ನಾವು ನೆಕ್ಸ್ಟ್ ಏನ್ ಮಾಡಿದ್ವಿ, ಈಗ ಎಡಿಷನ್ ಸಿಂಬಾಲ್ ಅನ್ನ ಬರ್ದಿವಿ, ರೈಟ್? ಸೊ ಅದಾದ್ಮೇಲೆ ನಾನು ಏನ್ ಬರಿತಾ ಇದ್ದೀನಿ, ಇವಾಗಿನ ಏನದಲ್ಲ, ಈ ಪಿ ಅನ್ನ ನೀವ್ ಏನ್ ಮಾಡಿದ್ರಿ ನಿನ್ನೆ, ಅಂದ್ರೆ ನಮ್ಮ ಲಾಸ್ಟ್ ಕ್ಲಾಸ್ ಒಳಗ ಬೈನಾಮಿಯಲ್ ಅಂದ್ರ ಮೊನೋಮಿಯಲ್ ಬೈ ಮಲ್ಟಿಪ್ಲೈಯಿಂಗ್, ಮೊನೋಮಿಯಲ್ ಬೈ ಬೈನಾಮಿಯಲ್ ಅನ್ನ ಕಲ್ತಿರಿ. ಸೊ ಇದು ಏನಾಗತ್ತೆ ನಮಗೆ, ಇದು ಒಂದು ಮೊನೋಮಿಯಲ್ ಇದೆ, ಇದು ಬೈನಾಮಿಯಲ್ ಇದೆ. ಸೊ ಬೈನಾಮಿಯಲ್ ಟು ಮೊನೋಮಿಯಲ್ ನಾವು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಒಮ್ಮೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು, ಮತ್ತೆ ನೆಕ್ಸ್ಟ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು. Okay, so we are going to multiply first this term and second this term. Okay, so ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ರೀತಿ ಮಾರ್ಕ್ ಮಾಡ್ಕೊರಿ, ಅಂದ್ರೆ ನಿಮಗ ಎಲ್ಲಿನೂ ತಪ್ಪುವಂತ ಪಾಸಿಬಿಲಿಟಿ ಇರುವುದಿಲ್ಲ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು, P ಇಂಟು P, P ಸ್ಕ್ವೇರ್, ರೈಟ್? ಸೊ ಪ್ಲಸ್ ಇಂಟು ಮೈನಸ್, ಮೈನಸ್ P ಇಂಟು Q, P Q. ಓಕೆ, P Q ಅಂತ ಇದೆ, ಕರೆಕ್ಟ್? ನೆಕ್ಸ್ಟ್ ಪ್ಲಸ್ ಇದೆ, Q ಇಂಟು Q, Q ಸ್ಕ್ವೇರ್. ಓಕೆ, ಸೊ ಪ್ಲಸ್ ಇಂಟು ಮೈನಸ್, ಮೈನಸ್ Q ಇಂಟು R, QR ಅಂತ ಇದೆ, ಹೌದಾ? ನೆಕ್ಸ್ಟ್ ಪ್ಲಸ್ R ಇಂಟು R, R ಸ್ಕ್ವೇರ್ ಇದೆ, ಪ್ಲಸ್ ಇಂಟು ಮೈನಸ್, ಮೈನಸ್ PR ಅಂತಾದ್ರೂ ಬರೀರಿ ಅಥವಾ RP ಅಂತಾದ್ರೂ ಬರೀರಿ. ಓಕೆ, RP ಆರ್ PR, ಬಟ್ ಅದು ಆರ್ಡರ್ ವೈಸ್ ಬರೆದ್ರ ಬೆಟರ್, ಅಂದ್ರೆ ಅಲ್ಫಾಬೆಟಿಕಲ್ ಆರ್ಡರ್, ಯಾವ್ದು ಲೆಟರ್ ಫಸ್ಟ್ ಬರ್ತೈತಲ್ಲ ನಾವು ಅದನ್ನ ಬರೆದ್ರು ಓಕೆ. ಓಕೆ, ನಾವು ಈ ರೀತಿ ಬರೆದ್ರು ಓಕೆ, ಈ ರೀತಿ ಬರೆದ್ರು ಓಕೆ. ಸೊ ಇದ್ರ ನೆಕ್ಸ್ಟ್ ಸ್ಟೆಪ್ ನಾವ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಫೈಂಡ್ ದ ಲೈಕ್ ಟರ್ಮ್ಸ್. ಓಕೆ, ಸೊ ನಾವು ಒಮ್ಮೆ ಆಡ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಇವಾಗ ಲೈಕ್ ಟರ್ಮ್ಸ್ ಗಳನ್ನ
ಬರಿಬೇಕು. ಸೊ ಇಲ್ಲಿ ನೋಡ್ರಿ, ಎಲ್ಲಾದ್ರೂ ನಿಮಗೆ ಲೈಕ್ ಟರ್ಮ್ಸ್ ಗಳು ಬರ್ತಾವೇನು? ಎಲ್ಲೂ ಇಲ್ಲ, ಹೌದಾ? ಸೊ ಈಗ ನಮ್ಗೆ ಏನ್ ಇದನ್ನ ಅಡಿಷನ್ ಮಾಡ್ಲಿಕ್ಕೆ ಬರುದಿಲ್ಲ. ಆಸ್ ಇಟ್ ಈಸ್ ಇಡ್ಬೇಕು, ಬಟ್ ಸ್ವಲ್ಪ ನೀಟಾಗಿ ಕಾಣ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಅದನ್ನ ಸ್ವಲ್ಪ ಆರ್ಡರ್ ವೈಸ್ ಆಗಿ, ಹೌದಾ, ಅದ್ರದ್ದು ಪವರ್ಸ್ ಗಳನ್ನ ಆರ್ಡರ್ ವೈಸ್ ಆಗಿ ನಾವು ಬರಿಬೇಕಷ್ಟೇ. ಸೊ ಸಮ್ ಟೈಮ್ ನಿಮಗೆ ನೆನಪಾಗ್ಲಿಕ್ಕಿಲ್ಲ, ಇಷ್ಟಕ್ಕೆ ಬಿಟ್ರು ಓಕೆ, ಬಟ್ ಇದನ್ನ ನೀವ್ ಏನ್ ಮಾಡ್ಬೇಕು, ರೂಢಿ ಮಾಡ್ಕೋಬೇಕು. ಅಂದ್ರೆ ನೀಟಾಗಿ ನಿಮ್ಮ ಒಂದು ಪೇಪರ್ ಏನಾಗತ್ತ, ನೀಟಾಗಿ ಕಾಣಿಸ್ತದೆ. ಓಕೆ, ಸೊ ಹಾಗಾದ್ರೆ ನಾನು ಫಸ್ಟ್ ಸ್ಕ್ವೇರ್ ಇದ್ದದನ್ನೆಲ್ಲ ಇಲ್ಲಿ ಬರೀತೇನೆ ನೋಡ್ರಿ. ಪಿ ಸ್ಕ್ವೇರ್, ಕ್ಯೂ ಸ್ಕ್ವೇರ್, ನೆಕ್ಸ್ಟ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಇದೆ, ರೈಟ್? ಸೊ ಅದಾದ್ಮೇಲೆ ಏನಾಗುತ್ತೆ ನೋಡ್ರಿ, ಇಲ್ಲಿ ಪಿ ಕ್ಯೂ, ಕ್ಯೂ ಆರ್, ಪಿ ಆರ್ ಅನ್ನೋದನ್ನ ಇಲ್ಲಿ ಬರೆದ್ ಬಿಡೋಣ. ಓಕೆ, ಸೊ ಮೈನಸ್ ಪಿ ಕ್ಯೂ, ಮೈನಸ್ ಕ್ಯೂ ಆರ್, ಮೈನಸ್ ಪಿ ಆರ್. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಕರೆಕ್ಟಾ? ಈ ರೀತಿ ನಾವು ಬರೀಬಹುದು. ಏನಾದ್ರೂ ಡೌಟ್ಸ್ ಇದೆ ಇದರಲ್ಲಿ? ಏನ್ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡುವಂತದ್ದೇನಿಲ್ಲ ಅನ್ಕೋತೀನಿ, ಯಾಕಂದ್ರೆ ಈಸಿ ಇದೆ, ಹೌದಾ? ಸೊ ಜಸ್ಟ್ ಇಲ್ಲಿ ಏನ್ ಮಾಡ್ಬೇಕು ನೀವು, ಮಲ್ಟಿಪ್ಲೈ ಇಲ್ಲಿ ಮೊದಲ ಅಡಿಷನ್ ಸಿಂಬಾಲ್ ಹಾಕಿ ಒಂದ್ ಲೈನ್ ಅನ್ನ ಬರಿಬೇಕು. ಅದರ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿಬೇಕು. ಅದರ ನೆಕ್ಸ್ಟ್ ಲೈಕ್ ಟರ್ಮ್ಸ್ ಗಳಿದ್ರು ಮಾತ್ರ ನಮಗೆ ಅಡಿಷನ್ ಮಾಡ್ಲಿಕ್ಕೆ ಬರ್ತೈತಿ. ಬಟ್ ಇಲ್ಲಿ ಅನ್ಲೈಕ್ ಟರ್ಮ್ಸ್ ಗಳಿರೋದ್ರಿಂದ ನಮಗೆ ಅಡಿಷನ್ ಮಾಡ್ಲಿಕ್ಕೆ ಬರುದಿಲ್ಲ. ಬಟ್ ಅದನ್ನ ಏನ್ ಮಾಡ್ಬೇಕು ನಾವು, ವಿ ಹ್ಯಾವ್ ಟು ಅರೇಂಜ್ ದ ಆರ್ಡರ್ ವೈಸ್, ಹೌದಾ? ಸೊ ಆರ್ಡರ್ ವೈಸ್ ನಾವ್ ಏನ್ ಮಾಡ್ಬೇಕು, ಇದನ್ನ ಅರೇಂಜ್ ಮಾಡಿ ಬರಿಬೇಕು. ಅಂದಾಗ ನಮ್ಗೆ ಒಂದು ಪ್ರಾಬ್ಲಮ್ ನೀಟಾಗಿ ಕಾಣಿಸ್ತೈತಿ. ಓಕೆ, ರಬ್ ಮಾಡ್ಬೋದು ಹಾಗಾದ್ರೆ ಇದನ್ನ. ಸೊ ಸೆಕೆಂಡ್ ಒನ್ ನೀವೇ ಮಾಡ್ಬೋದಾ? ನೀವೇ ಮಾಡ್ರಿ. ಆಮೇಲೆ ಅಲ್ಲೇ ಸಿ ಅಂತ ಇದೆ, ಒಂದು ಸಬ್ಟ್ರಾಕ್ಷನ್ ಕೂಡ ನಾನು ಒಂದು ಕಲಿಸ್ತೇನೆ. ಸೊ ಅದೊಂದು ನೀವು ಮಾಡ್ರಿ. ಓಕೆ, ಸೊ ನಾನು ಸೇಮ್ ಎಕ್ಸಾಂಪಲ್ ಒಂದೊಂದು ಇದ್ದದ್ದನ್ನ ಅಷ್ಟೇ ಸಾಲ್ವ್ ಮಾಡ್ತೇನೆ. ಎಲ್ಲವನ್ನ ನಾನೇ ಸಾಲ್ವ್ ಮಾಡೋದಿಲ್ಲ, ಯಾಕಂದ್ರೆ ನೀವು ಅದನ್ನ ನಾ ಎಷ್ಟು ಬರ್ಸಿದ್ದೇನೆ ಅಷ್ಟೇ ಬರ್ಕೊಳ್ಳೋ ಹಾಗಿಲ್ಲ. ನೀವು ನಾನು ಯಾವ್ದನ್ನ ಬಿಟ್ಟಿರ್ತೇನೆ ಅದನ್ನ ನೀವು ನಿಮ್ಮ ನೋಟ್ಬುಕ್ ನಲ್ಲಿ ಸಾಲ್ವ್ ಮಾಡ್ರಿ. ಇನ್ ಕೇಸ್ ಅದ್ರೊಳಗೆ ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಅದನ್ನ ಇನ್ಫಾರ್ಮ್ ಮಾಡ್ರಿ. ನಾನು ಅವಾಗ ಮತ್ತೆ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಯಾವ್ದು ಲೆಕ್ಕವನ್ನ ಹಂಗೆ ಬಿಟ್ಬಿಟ್ಟ ಹೋಗೋ ಹಾಗಿಲ್ಲ. ಓಕೆ ಓಕೆ, ನೆಕ್ಸ್ಟ್ ಸಬ್ಟ್ರಾಕ್ಟ್ ಏನಾಗಿದೆ ಇಲ್ಲಿ, 3l ಇಂಟು ಎಲ್ ಮೈನಸ್ 4m ಪ್ಲಸ್ 5n, 4l ಇಂಟು 10n ಮೈನಸ್ 3m ಪ್ಲಸ್ 2l ಅಂತ ಇದೆ. ಓಕೆ, ಸೊ ಇವಾಗ ಇದೇನ್ ಬಂತಂದ್ರ ಸಿ, ಹೌದಾ? ಫಿಫ್ತ್ ಮೇನ್ ಒಳಗ ಸಿ ಅಂತ ಇದೆ. ಫಸ್ಟ್ ಏನ್ ಬರ್ದಿದಾರ ಅವರು, 4l, ಹೌದಾ, ಇಂಟು 10n, ಹೌದಾ? ಅಲ್ಲಿ ಫ್ರಾಮ್ ಅಂದಾಗ ಸ್ವಲ್ಪ ಇಲ್ಲೇ ಸಬ್ಟ್ರಾಕ್ಷನ್ ಒಳಗ್ ನಮ್ಗ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ, ಹಾಗಾಗಿ ನೀಟಾಗಿ ಬರ್ಕೋರಿ. ಸೊ 10n ಮೈನಸ್ 3m ಪ್ಲಸ್ 2l ಅಂತ ಇದೆ, ಹೌದಾ? ಕರೆಕ್ಟಾ? ಸೊ ಅದಾದ್ಮೇಲೆ ಏನಾಗಿದೆ ನಮ್ಗಿಲ್ಲೇ ಸ್ವಲ್ಪ ಈ ಸೈಡ್ ಬರೀತೇನೆ ನೋಡ್ರಿ, ನಂಗೆ ಮಲ್ಟಿಪ್ಲೈ ಇಲ್ಲ, ಇಲ್ಲೇ ಬರೀತೇನೆ. ಓಕೆ, 3l. ಓಕೆ, ಸೊ 3l ಇಂಟು l ಮೈನಸ್ 4m ಪ್ಲಸ್ 5n ಅಂತ ಇದೆ, ಹೌದಾ? 5n ಅಂತ ಇದೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನಾನು ಫಸ್ಟ್ ಇಲ್ಲೊಂದು ಸ್ಟೆಪ್ ಏನಂದ್ರ, ಇದು ಮೊನೋಮಿಯಲ್ ಇದೆ, ಇದು ಟ್ರೈನಾಮಿಯಲ್ ಇದೆ, ಹೌದಾ? ಇದು ಏಕಪದೋಕ್ತಿ ಇದೆ, ಇದು ತ್ರಿಪದೋಕ್ತಿಗಳಿದಾವೆ. ಸೊ ನಾವ್ ಏನ್ ಮಾಡ್ಬೇಕು ಹಾಗಾದ್ರೆ, ಮೊನೋಮಿಯಲ್ ಟು ಟ್ರೈನಾಮಿಯಲ್ ಗೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರ ಇಲ್ಲಿ ಎಲ್ಲಾ ಟರ್ಮ್ಸ್ ಗಳಿಗೂ ಈ ಮೊನೋಮಿಯಲ್ ದಿಂದ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಹಾಗಾದ್ರೆ ಇಲ್ಲೇ 4l ದಿಂದ ಒಮ್ಮೆ 10 ಗೆ ಮಲ್ಟಿಪ್ಲೈ, 3m ಆಮೇಲೆ 2l ಗೆ ಇಲ್ಲಿ ಮಲ್ಟಿಪ್ಲೈ ಮಾಡಿ ಬರೆಯೋಣ. ಓಕೆ, ಸೊ ಹಾಗಾದ್ರೆ ಏನಾಯ್ತು ನೋಡ್ರಿ, ಇಲ್ಲೇ 4 10s 40 ln, ಕರೆಕ್ಟಾ? 40 ln ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 4 3s 12 lm, ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಪ್ಲಸ್, ಪ್ಲಸ್ 4 2s 8 l ಸ್ಕ್ವೇರ್ ಅಂತ ಆಗತ್ತ, 8l ಸ್ಕ್ವೇರ್ ಅಂತ ಆಗತ್ತೆ. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡೋಣ ಇವಾಗ. ಓಕೆ, ಸೊ ಇಲ್ಲಿ ಏನಾಯ್ತು, 3l ಸ್ಕ್ವೇರ್ ಅಂತ ಇದೆ. ಸೊ 3l ಇಂಟು l ಅಂದ್ರೆ ಎಷ್ಟಾಯ್ತು, 3l ಸ್ಕ್ವೇರ್ ಅಂತ ಆಯ್ತು. ಓಕೆ, ಸೊ ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಏನಾಗತ್ತ, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 3 4s 12 lm. ಓಕೆ,
ಕೂಲ್ ಆಗಿ ಕಾಮ್ ಆಗಿ ಮಾಡ್ರಿ. ಇಲ್ಲೇ ಲೆಕ್ಕವನ್ನ ತಪ್ಪುವಂತ ಚಾನ್ಸ್ ಇರ್ತೈತಿ. ಹಾಗಾಗಿ ಏನ್ ಹರಿಬರಿ ಇಲ್ಲ. ನಾವು ಇವತ್ತೇ ಎಲ್ಲಾ ಪೋರ್ಷನ್ ಮುಗಿಸ್ಬೇಕು ಅನ್ನೋದಿಲ್ಲ. ನೀಟಾಗಿ ಒಂದೇ ಪ್ರಾಬ್ಲಮ್ ಅನ್ನ ಕಲೀರಿ, ನೀಟಾಗಿ ಕಲೀರಿ. ಓಕೆ, ಸೊ ಏನಾಯ್ತು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು. 3 5 15 LN ಅಂತ ಆಯ್ತು. LN ಅಂತ ಆಯ್ತು. ಕರೆಕ್ಟ್ ಆಯ್ತಾ? ಸೊ ಇದನ್ನ ಏನ್ ಮಾಡಿದೀನಿ ನಾನು, ಬ್ರಾಕೆಟ್ ಅನ್ನ ತೆಗೆದು ಇಲ್ಲಿ ಬರ್ದೆ, ಇದನ್ನ ಈ ರೀತಿ ಬರ್ದೆ. ಇವಾಗ ನಾವ್ ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಇದನ್ನ ಬರ್ಕೊಳ್ತಾ ಇದ್ದೀರಾ ನೀವು? ಇಲ್ಲ ಅಂದ್ರೆ ನಾನು ಇದನ್ನ ರಬ್ ಮಾಡಿ ಕರೆಕ್ಟ್ ಆಗಿ ಬರೀತೀನಿ. ಓಕೆ, ಸೊ ಹಾಗಾದ್ರೆ ಸೊ ಇದನ್ನ ರಬ್ ಮಾಡ್ತೀನಿ. ಇದನ್ನ ರಬ್ ಮಾಡಿ ಆಮೇಲೆ ಇದನ್ನು ಕೂಡ ರಬ್ ಮಾಡ್ತೀನಿ. LN ಅಂತ ಇದೆ. ಸೊ ಇಲ್ಲಿ ಏನಾಯ್ತು, ಇದೇ ರೀತಿ ಇಲ್ಲಿ ಬರೆದ್ರು ಓಕೆ, ಹೌದಾ? ಇದೇ ರೀತಿ ಇಲ್ಲಿ ಬರೆದ್ರು ಓಕೆ, ಇಲ್ಲ ನೀವು ಆರ್ಡರ್ ವೈಸ್ ಬರೀತೇನಂದ್ರು ಓಕೆ. ಈಗ ಸುಮ್ನೆ ಯಾಕೆ ರಿಸ್ಕ್, ಇದೇ ರೀತಿ ಇದು ಹೆಂಗಿದೆ, ಇದ್ರ ಕೆಳಗೆನೆ ಇಲ್ಲಿ ಏನೇನ್ ಅಲ್ಫಾಬೆಟಿಕಲ್ ಆರ್ಡರ್ಸ್ ಇವದಾವಲ್ಲ ಅವನ್ನ ಇಲ್ಲಿ ಹುಡುಕಿ ನಾವು ಬರೆಯೋಣ. ಸೊ ಇಲ್ಲಿ 40 LN ಅಂತ ಇದೆ. ಓಕೆ, ಸೊ 40 LN ಅಂದಾಗ ಇಲ್ಲಿ LN ಎಲ್ಲಿದೆ ನೋಡ್ರಿ, ಇಲ್ಲಿದೆ. 15 LN ಇದೆ. ಸೊ ಅದನ್ನ ನಾನು ಏನ್ ಮಾಡ್ತೇನೆ, 15 LN ಅಂತ ಬರೀತೇನೆ. ಹೌದಾ? 15 LN ಅಂತ ಬರೀತೇನೆ. ನೆಕ್ಸ್ಟ್ ಇಲ್ಲಿ LM ಅಂತ ಇದೆ. ಓಕೆ, ಸೊ LM ಅಂತ ಇದ್ದಾಗ ಮೈನಸ್ 12 LM ಅಂತ ಇದೆ ನೋಡ್ರಿ, ಇಲ್ಲಿ 12 LM ಅಂತ ಇದೆ. ನೆಕ್ಸ್ಟ್ ಇಲ್ಲಿ L ಸ್ಕ್ವೇರ್ ಇರೋದ್ರಿಂದ ಇಲ್ಲಿ 3L ಸ್ಕ್ವೇರ್ ಇದೆ ನೋಡ್ರಿ, ಅದನ್ನ ಇಲ್ಲಿ ಬರೀರಿ, 3L ಸ್ಕ್ವೇರ್ ಅಂತ ಬರೀರಿ. ಓಕೆ, ಸೊ ಇವಾಗ ಏನಾಯ್ತು, ಇದನ್ನ ರಬ್ ಮಾಡ್ಬಿಡ್ತೇನೆ. ಕರೆಕ್ಟಾ? ಸೊ ಇವಾಗ ಏನ್ ಮಾಡ್ಬೇಕು, ನಾನು ಸಬ್ಟ್ರಾಕ್ಟ್ ಮಾಡೋದ್ರಿಂದ ಇಲ್ಲೇ ಸಬ್ಟ್ರಾಕ್ಷನ್ ಸಿಂಬಲ್ ಅನ್ನ ಹಾಕಿದಾಗ ಇಲ್ಲೊಂದು ರೂಲ್ಸ್ ಇದೆ ನಮ್ಗೆ. ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ ನಾನು, ಇಲ್ಲಿ ಕೆಳಗಿರುವಂತಹ ಲೈನ್ಸ್ ಗಳ ಏನಾಗತ್ತೋ ಅದ್ರದ್ದು ಸೈನ್ಗಳು ಚೇಂಜ್ ಆಗ್ತಾವ. ಪ್ಲಸ್ ಇದ್ರ ಮೈನಸ್ ಆಗ್ತಾವ, ಮೈನಸ್ ಇದ್ರ ಪ್ಲಸ್ ಆಗ್ತೈತಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಆಲ್ರೆಡಿ ಪ್ಲಸ್ ಇದೆ, ಪ್ಲಸ್ ಇದ್ರೆ ಏನಾಗತ್ತೆ, ಇಲ್ಲಿ ಮೈನಸ್ ಆಗತ್ತ. ಕರೆಕ್ಟಾ? ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಏನಾಗತ್ತ, ಹಾಗಾದ್ರೆ ಪ್ಲಸ್ ಆಗತ್ತ. ಸೊ ಪ್ಲಸ್ ಇದೆ, ಇಲ್ಲಿ ಏನಾಗತ್ತ, ಮೈನಸ್ ಆಗತ್ತ. ಕರೆಕ್ಟಾ? ಸೊ ಇವಾಗ ಏನ್ ಮಾಡ್ಬೇಕು ನಾವು, ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಇವಾಗ ಏನ್ ಮಾಡ್ಬೇಕು, ಸಬ್ಟ್ರಾಕ್ಷನ್ ಮಾಡ್ಬೇಕು. ಅಂದ್ರ ಏನಾಗತ್ತ, ಡಿಫ್ರೆಂಟ್ ಚಿಹ್ನೆಗಳು, ವಿಜಾತಿಯ ಚಿಹ್ನೆಗಳು ಅಂತ ಕರಿತೀವಿ ನೋಡ್ರಿ ನಾವು. ಆ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು, ಬಿಗ್ಗರ್ ಇಂಟೀಜರ್ ಒಳಗ ಸ್ಮಾಲರ್ ಇಂಟೀಜರ್ ಅನ್ನ ಮೈನಸ್ ಮಾಡ್ಬೇಕು. 40 ಮೈನಸ್ 15 ಮಾಡಿದ್ರೆ ಎಷ್ಟಾಯ್ತು? ಹೌದಾ? 25 ಬಂತ ನೋಡ್ರಿ, 10 5 ಕರೆಕ್ಟಾ? 25 ಬಂತು. LN ಅನ್ನ ಆಸ್ ಇಟ್ ಈಸ್ ಇಡ್ರಿ. ಇಲ್ಲಿ ಏನಾಗತ್ತ, ಇಲ್ಲೇ ಬಿಗ್ಗರ್ ಇಂಟೀಜರ್ ಸೈನ್ ಏನಿದೆ ನಮ್ಗೆ, ಪ್ಲಸ್ ಇದೆ. ಓಕೆ, ಸೊ ಇಲ್ಲಿ ಏನಾಯ್ತು, ಮೈನಸ್ ಇಂಟು ಪ್ಲಸ್ ಏನಾಯ್ತು, ಮೈನಸ್ ಇಂಟು ಪ್ಲಸ್ ಸೇಮ್ ಸಂಖ್ಯೆ. ಹೌದಾ? ಅಲ್ಲಿ ಡಿಫ್ರೆಂಟ್ ಸೈನ್ ಗಳಿದ್ದು ಅಂದ್ರೆ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗ್ತಿತ್ತು. ಕ್ಯಾನ್ಸಲ್ ಮೀನ್ಸ್ ಏನಾಗತ್ತೆ ಹೇಳ್ರಿ, 0 ಅಂತ ಅರ್ಥ. ಫಾರ್ ಎಕ್ಸಾಂಪಲ್ -5 + 5 ಅಂತ ಇರ್ತೈತಿ. ಹಾಗಾದ್ರೆ ಇದ್ರ ಆನ್ಸರ್ ಏನಾಗತ್ತೆ ನಮ್ಗೆ, -5 + 5 ಇದ್ರ ಸೇಮ್ ನಂಬರು, ಡಿಫ್ರೆಂಟ್ ಸೈನ್ ಇರೋದ್ರಿಂದ ಇದನ್ನ 0 ಅಂತ ಕನ್ಸಿಡರ್ ಮಾಡ್ತೇವೆ. ಮೈನಸ್ ಮಾಡ್ಬೇಕಾ ನಾವು, 5 - 5 = 0 ಅಂತ ಆಗತ್ತ. ಬಟ್ ಅದನ್ನ ನಾವು ಸ್ವಲ್ಪ ಮ್ಯಾಥ್ಸ್ ಒಳಗ, ಹೌದಾ, ಅಪ್ಡೇಟೆಡ್ ವರ್ಷನ್ ಆಗಿ ನಾವ್ ಏನಂತ ಕರಿತೀವಿ, ಕ್ಯಾನ್ಸಲ್ ಆಯ್ತು ಅಂತ ಕರಿತೇವೆ. ಸೊ ಕ್ಯಾನ್ಸಲ್ ಅಂದ್ರೆ ಅದು ಎಲ್ಲೋ ಹೋಗುದಿಲ್ಲ, ಅದ್ರ ಅರ್ಥ ಏನು, ಅದು ಆನ್ಸರ್ 0 ಅಂತ ಆಗತ್ತೆ. ಸೊ ನಾನೇನು +0 ಅಂತ ಬರಿತೀನಿ, ಇರ್ಲಿ. ಓಕೆ, ಸೊ ಏನಾಯ್ತು, ಇವಾಗ ಮತ್ತೆ ಇಲ್ಲಿ ಥರ್ಡಿಗೆ ಬರೋಣ. ಪ್ಲಸ್ ಮೈನಸ್ ಅಂತ ಇದೆ. ಅಗೇನ್ ನಮ್ಗೆ ಏನ್ ಬಂತು, ನಾವು ಡಿಫ್ರೆಂಟ್ ಸೈನ್ ಬಂದ್ವು. ಇವಾಗ ಏನ್ ಮಾಡ್ಬೇಕು, ಮತ್ತೆ ನಾವು ಬಿಗ್ಗರ್ ಇಂಟೀಜರ್ ಒಳಗ ಸ್ಮಾಲರ್ ಇಂಟೀಜರ್ ಅನ್ನ ಮೈನಸ್ ಮಾಡ್ಬೇಕು. ಹಾಗಾಗಿ 8 - 3 ಏನಾಯ್ತು, 5L ಸ್ಕ್ವೇರ್ ಆಯ್ತು. ಬಟ್ ಬಿಗ್ಗರ್ ಇಂಟೀಜರ್ ಸೈನ್ ಏನಿದೆ ನಮ್ಗೆ, ಇಲ್ಲಿ ಪ್ಲಸ್ ಇದೆ. ಓಕೆ, ಸೊ ಪ್ಲಸ್ ಅಂತ ಬಂತು. ಸೊ ಆನ್ಸರ್ ಈಸ್ 25LN 5L ಸ್ಕ್ವೇರ್ ಅಂತ ಆಯ್ತು. ಸೊ ಆನ್ಸರ್ ಅನ್ನ ನಾವು ಈ ರೀತಿನೂ ಬರೀಬಹುದು. ಆರ್ಡರ್ ವೈಸ್ ಅಂತ ಬರೀಬೇಕಂದ್ರ 25LN + 5L ಸ್ಕ್ವೇರ್ ಅಂತ ಬರೀಬೇಕು. ಅಥವಾ ಇನ್ನೂ ನೀವು ಅದರದ ಪವರ್ಸ್ ಗಳ ಆರ್ಡರ್ ಮೇಲೆ ಬರೀಬೇಕಂದ್ರೆ ಇದನ್ನ ಉಲ್ಟಾ ಈ ರೀತಿನೂ 5L ಸ್ಕ್ವೇರ್. ಈಗ ಆಲ್ರೆಡಿ ನಮ್ಗೆ ಈ ರೀತಿ ಆನ್ಸರ್ ಬಂದಿದ್ದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಏನಾಯ್ತು, 25LN ಅಂತ ಆಯ್ತು. ಸೊ ದಿಸ್ ಇಸ್ ದ ಆನ್ಸರ್.
ಇಸ್ ಇಟ್ ಕ್ಲಿಯರ್? ಓಕೆ, ಏನಾದ್ರೂ ಡೌಟ್ಸ್ ಇದೆಯಾ ಅಥವಾ ಎಲ್ಲಾದ್ರೂ ಸೈನ್ ಗಳ ಬರೆಯುವಲ್ಲಿ ಡೌಟ್ಸ್ ಇದ್ರೆ? ಹೌದಾ? ಓಕೆ, ನೆಕ್ಸ್ಟ್ ಡಿ ಅನ್ನ ನೀವೇ ಮಾಡ್ರಿ, ಅದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನನ್ ಕೇಳ್ಬೋದು. ಓಕೆ, ಇಲ್ಲಿಗೆ ಏನಾಯ್ತು ಹೇಳಿರೋದು, ಎಕ್ಸಸೈಸ್ 8.3 ಅನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ನಾನ್ ಕಂಪ್ಲೀಟ್ ಮಾಡಿದೆ, ನೀವಿನ್ನೂ ಕಂಪ್ಲೀಟ್ ಮಾಡಿಲ್ಲ. ಯಾಕೆ ಹೇಳ್ರಿ? ಎಕ್ಸ್ಪ್ಲೇನ್ ಅಗೇನ್ ಮ್ಯಾಮ್. ಓಕೆ, ಸೊ ಈ ಲೈನ್ ಇದಕ್ಕಿಂತ ಮುಂಚೆದ ಸ್ಟೆಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ. ನಾನು ಏನಾಗ್ತಿದೆ ಇಲ್ಲೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗ್ತಾ ಇದೆ, ಸ್ಟಾರ್ಟಿಂಗ್ ನಾನು ನಿಮಗೆ ಬ್ರಾಕೆಟ್ ಅನ್ನ ಓಪನ್ ಮಾಡಿ ತೋರಿಸಿದೆ, ಆ ಲೈನ್ ಅನ್ನು ಕ್ಲಿಯರ್ ಆಗಿದೆ ಅನ್ಕೋತೀನಿ ನಾನು. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ಏನಾಗಿದೆ, 40 LN ಇದೆ, -12 LM ಇದೆ, ಪ್ಲಸ್ ಇಲ್ಲೇ 8 L² ಅಂತ ಇದೆ. ಹೌದಾ? ಸೊ ನಾನು ಏನ್ ಮಾಡ್ಬೇಕಿಲ್ಲೇ, ಅಲ್ಲೇ ಸಬ್ಟ್ರಾಕ್ಟ್ ಅಂದಿದ್ದಕ್ಕೆ ನಾನು ಸಬ್ಟ್ರಾಕ್ಟ್ ಸಿಂಬಾಲ್ ಅನ್ನ, ಸಬ್ಟ್ರಾಕ್ಷನ್ ಸಿಂಬಾಲ್ ಅನ್ನ ಹಾಕಿದೆ. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಸಿಂಬಾಲ್ ಅನ್ನ ಹಾಕಿದ್ಮೇಲೆ ಆಟೋಮೆಟಿಕ್ಲಿ ಈ ಕೆಳಗಿರುವಂತ ಇದೇನ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಅದರದ ಸೈನ್ ಗಳು ಚೇಂಜ್ ಆಗ್ತಾವ್. ಓಕೆ, ಸೊ ಪ್ಲಸ್ ಇದ್ರ ಮೈನಸ್ ಆಗ್ತೈತಿ, ಮೈನಸ್ ಇದ್ರ ಪ್ಲಸ್ ಆಗ್ತೈತಿ. ಅದೇ ರೀತಿ ಈಗ ಇಲ್ಲಿ ಆಲ್ರೆಡಿ ಪ್ಲಸ್ ಇದೆ, ಹಾಗಾಗಿ ಇದು ಮೈನಸ್ ಆಯ್ತು. ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಇದು ಪ್ಲಸ್ ಆಯ್ತು. ಇಲ್ಲಿ ಪ್ಲಸ್ ಇದೆ, ಇದು ಮೈನಸ್ ಆಯ್ತು. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ಡಿಫ್ರೆಂಟ್ ಸೈನ್ ಗಳಿದ್ರ ಮೈನಸ್ ಮಾಡ್ಬೇಕು, ಸೇಮ್ ಸೈನ್ ಗಳಿದ್ರ ಪ್ಲಸ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಏನಾಯ್ತು, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ನಾವ್ ಅವಾಗ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಏನಾಯ್ತು, ಪ್ಲಸ್ ಮೈನಸ್ ಅಂದಾಗ ನಾನು ಏನ್ ಮಾಡ್ಬೇಕು, ಬಿಗ್ಗರ್ ಇಂಟೀಜರ್ ಒಳಗ ಸ್ಮಾಲರ್ ಇಂಟೀಜರ್ ಅನ್ನ ಮೈನಸ್ ಮಾಡ್ಬೇಕು. ಅವಾಗ 40 - 15 ಮಾಡಿದ್ರೆ ಎಷ್ಟಾಯ್ತು, 25 LN ಆಯ್ತು. ಇದು -12M +12M ಅಂದ್ರೆ ಅಗೇನ್ ಮತ್ತೆ ಡಿಫ್ರೆಂಟ್ ಸೈನ್ ಬಂದು ಅದರ ಸೇಮ್ ನಂಬರ್ಸ್ ಗಳು, ವೇರಿಯೇಬಲ್ಸ್ ಗಳು ಇರೋದ್ರಿಂದ ಇದು 0 ಆಯ್ತು. ನೆಕ್ಸ್ಟ್ 8 L² + 3 L² ಅಂತ ಇದೆ, ಇಲ್ಲಿ -3 L² ಅಂತ ಇದೆ. ಅಗೇನ್ ಡಿಫ್ರೆಂಟ್ ಸೈನ್ ಬರೋದ್ರಿಂದ ನಾನು ಮೈನಸ್ ಮಾಡ್ಬೇಕು. ಇಲ್ಲಿ ಏನಾಗತ್ತೆ ಹಾಗಾದ್ರೆ, ಇದು 5. 8 - 3 is 5. ಬಿಗ್ಗರ್ ಇಂಟೀಜರ್ ಸೈನ್ ಏನಾಯ್ತು, ಪ್ಲಸ್ ಆಯ್ತು. ಓಕೆ, ಸೊ ಅದನ್ನ ಏನಾಯ್ತು, 25 LN + 5 L² ಬಂತು. ಅಥವಾ ನೀವು ಇನ್ನೂ ಆರ್ಡರ್ ವೈಸ್ ಬರಿಬೇಕಂದ್ರೆ 5 L² + 25 LN ಅಂತ ಆಯ್ತು. ಓಕೆ, ಐ ಹೋಪ್ ಆಲ್ ಆಫ್ ಯು ಕ್ಲಿಯರ್ ದಿಸ್ ಪ್ರಾಬ್ಲಮ್. ನಿಮಗೆ ಇದೆಲ್ಲ ಕ್ಲಿಯರ್ ಆಯ್ತು ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು. ಸೊ ಇವಾಗ ನೆಕ್ಸ್ಟ್ ಇಲ್ಲಿಗೆ ಏನಾಯ್ತು ಹೇಳ್ರಿ, ಹಾಗಾದ್ರೆ ನಂದು ಎಕ್ಸಸೈಸ್ 8.3 ಕಂಪ್ಲೀಟ್ ಆಯ್ತು. ಓಕೆ, ನಾನ್ ಹೇಳುವಂತ ಎಕ್ಸಸೈಸ್ 8.3 ಕಂಪ್ಲೀಟ್ ಆಯ್ತು. ಇಲ್ಲಿ ಸಮ್ ಒಂದಿಷ್ಟು ನಾನೇನಾದ್ರು ಕ್ವಶನ್ಸ್ ಗಳನ್ನ ಬಿಟ್ಟಿದ್ದೀನಿ. ಸೊ ನೀವು ಅವನ್ನೆಲ್ಲವನ್ನ ಕರೆಕ್ಟ್ ಆಗಿ ಮಾಡಿದ್ಮೇಲೆ ನಿಮ್ಮ ಎಕ್ಸಸೈಸ್ 8.3 ಕಂಪ್ಲೀಟ್ ಆಗ್ತೈತಿ. ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಇವಾಗ ಎಲ್ಲಿಗಂದ್ರೆ, ಮಲ್ಟಿಪ್ಲೈಯಿಂಗ್ ಅ ಪಾಲಿನಾಮಿಯಲ್ ಬೈ ಅ ಪಾಲಿನಾಮಿಯಲ್. ಓಕೆ, ಸೊ ಪಾಲಿನಾಮಿಯಲ್ ಇಷ್ಟೊತ್ತವರೆಗೂ ನಾವು ಏನ್ ಕಲಿತಾ ಇದ್ವಿ, ಮೊನೋಮಿಯಲ್ ಟು ಮೊನೋಮಿಯಲ್, ಮೊನೋಮಿಯಲ್ ಬೈ ಪಾಲಿನಾಮಿಯಲ್ ಅನ್ನ ಕಲ್ತೀವಿ. ಬಟ್ ಇವತ್ತೇನ್ ಮಾಡ್ತಾ ಇದೀವಿ, ಪಾಲಿನಾಮಿಯಲ್ ಟು ಪಾಲಿನಾಮಿಯಲ್ ಅಥವಾ ಪಾಲಿನಾಮಿಯಲ್ ಬೈ ಅ ಪಾಲಿನಾಮಿಯಲ್ ಅನ್ನ ಕಲಿತಾ ಇದೀವಿ. ಅದರಲ್ಲಿ ಯಾವ್ದನ್ನ ಕಲಿತಾ ಇದೀವಿ ಅಂದ್ರೆ, ಓಕೆ, ಮ್ಯೂಟ್ ಯುವರ್ ಸೆಲ್ಫ್. ಓಕೆ, ಸೊ ಇಲ್ಲಿ ಏನಾಗಿದೆ, ಸೊ ಈಗ ನೆಕ್ಸ್ಟ್ ಇದರಲ್ಲಿ ಸಬ್ ಟಾಪಿಕ್ ಏನಿದೆ ಹಾಗಾದ್ರೆ, ಮಲ್ಟಿಪ್ಲೈಯಿಂಗ್ ಬೈನಾಮಿಯಲ್ ಬೈ ಬೈನಾಮಿಯಲ್. Please students mute yourself. Okay, binomial by binomial. Okay, binomial correct. ಸೊ ನಾವೇನಂದ್ರೆ ಕನ್ನಡ ಒಳಗ ದ್ವಿಪದೋಕ್ತಿಯಿಂದ, ನಾವ್ ಇಷ್ಟೊತ್ತವರೆಗೂ ಏಕಪದೋಕ್ತಿಯಿಂದ ಎಲ್ಲಾ ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂದ್ರೆ ಬೈನಾಮಿಯಲ್, ಟ್ರೈನಾಮಿಯಲ್ಗೆಲ್ಲ ಮಲ್ಟಿಪ್ಲೈ ಮಾಡಿದ್ವಿ. ಬಟ್ ಇವಾಗ ಏನಾಗಿದೆ, ಪಾಲಿನಾಮಿಯಲ್ ಟು ಪಾಲಿನಾಮಿಯಲ್, ಅದ್ರೊಳಗೆ ಸಬ್ ಟಾಪಿಕ್ ಏನಾಗಿದೆ, ಬೈನಾಮಿಯಲ್ ಟು ಬೈನಾಮಿಯಲ್ ಅಥವಾ ಬೈನಾಮಿಯಲ್ ಬೈ ಬೈನಾಮಿಯಲ್ ಗೆ ನಾವು ಮಲ್ಟಿಪ್ಲೈ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ ಅಂತ. ಓಕೆ, ಸೊ let us multiply one binomial by another binomial. We do step by
ವಿ ಡಿಡ್ ಇನ್ ಅರ್ಲಿಯರ್ ಕೇಸ್ ಫಾಲೋವಿಂಗ್ ಯಾವ್ದ ಸ್ಟೆಪ್ ಅನ್ನ ಫಾಲೋ ಮಾಡ್ಬೇಕಂದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಆ ಒಂದು ಯಾವ ರೀತಿ ಮಾಡೋದಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸೊ ಮಲ್ಟಿಪ್ಲೈಯಿಂಗ್ ಬೈನಾಮಿಯಲ್ ಬೈ ಬೈನಾಮಿಯಲ್ ಒಂದು ಎಕ್ಸಾಂಪಲ್ ಅನ್ನಾಗಿ ನಾನು ತೋರಿಸ್ತೇನೆ ನೋಡ್ರಿ. ಎಕ್ಸಾಂಪಲ್, ಸೊ ಯಾವ ಎಕ್ಸಾಂಪಲ್ ಅಂದ್ರ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಇದೆಯಾ? ಓಕೆ, ಅಥವಾ ನಾನು ಬೇರೆದನ್ನ ತಗೋತೇನೆ ನೋಡ್ರಿ. 2x plus 3 into x minus 5 ಅಂತ ಇದೆ. ಓಕೆ, ಸೊ 2x plus 3 into x minus 5 ಇದು ಒಂದು ನಮ್ಗೆ ಏನಾಗತ್ತೆ ಹೇಳ್ರಿ, ಬೈನಾಮಿಯಲ್ ಇದೆ. ಇದು ಕೂಡ ಒಂದು ಬೈನಾಮಿಯಲ್ ಇದೆ. ಇವನ್ನ ಯಾವ ರೀತಿ ನಾವು ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳಿ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನಾನೊಂದು ಸ್ಟೆಪ್ ಅನ್ನ ಫಸ್ಟ್ ಇದೆ ಆಸ್ ಇಟ್ ಈಸ್ ಹೆಂಗೈತಿ ಅದು ತೋರಿಸ್ತೀನಿ. ಅದಾದ್ಮೇಲೆ ನಿಮ್ಗೆ ಈಸಿ ಸ್ಟೆಪ್ ಅನ್ನು ಕೂಡ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು, ಫಸ್ಟ್ ಇದನ್ನ ಯಾವ ರೀತಿ ನಾನು ಬರೀತೆ ನೋಡ್ರಿ. ಫಸ್ಟ್ ಸ್ಟೆಪ್ ಕೇರ್ಫುಲ್ ಆಗಿ ನೋಡ್ರಿ. 2x ಅನ್ನ ಆಸ್ ಇಟ್ ಈಸ್ ಇಡಬೇಕು. ಈ ಹೋಲ್ ಬ್ರಾಕೆಟ್ ಅನ್ನ ಪೂರ್ತಿ ನಾನು ಇಲ್ಲಿ ಇಡ್ತೇನೆ. ಅದಕ್ಕ ನಾವು ಇದಕ್ಕ ಡಿಸ್ಟ್ರಿಬ್ಯೂಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಗಣಿತದ ವಿತರಣಾ ನಿಯಮ ಅಂದ್ರೆ ಅಲ್ಲಿ ವಿತರಣಾ ನಿಯಮ ಅಂತ ಕರಿತೇವೆ. ಓಕೆ, ಸೊ 2x ಇಂಟು x ಮೈನಸ್ 5. ಓಕೆ, ಸೊ 2x ಅನ್ನ ಆಸ್ ಇಟ್ ಈಸ್ ಇಟ್ಟೆ, x ಮೈನಸ್ 5 ಹೋಲ್ ಬ್ರಾಕೆಟ್ ಅನ್ನ ಇಲ್ಲಿ ಇಟ್ಟೆ. ಅದಾದ್ಮೇಲೆ ಇಲ್ಲಿ ಏನಿದೆ, +3 ಇದೆ. ಇನ್ ಕೇಸ್ ಇಲ್ಲಿ +3 ಇದ್ರ +3 ಇಡ್ಬೋದು, ಮೈನಸ್ ಇದ್ರ ಮೈನಸ್ ಇಡ್ಬೋದು. ವಿತ್ ಸೈನ್ ಕೂಡ ನಾವು ಬರಿಬೇಕು. ಸೊ +3 ಇಂಟು x ಮೈನಸ್ 5 ಅಂತ ಇದೆ. ಕರೆಕ್ಟಾ? ಕ್ಲಿಯರ್ ಆಯ್ತಾ? ಆಸ್ ಇಟ್ ಇಸ್ ಇಡ್ಬೇಕು. ಅಗೇನ್ +3 ಅನ್ನ ಇಟ್ಟು ಮತ್ ಇದೇ ಬ್ರಾಕೆಟ್ ಅನ್ನ ಇಲ್ಲಿ ಇಡ್ಬೇಕು. ಕನ್ಫ್ಯೂಸ್ ಆಗ್ಬೇಡ್ರಿ. ಇವಾಗ ಏನ್ ಮಾಡ್ರಿ, ಅಗೇನ್ ಈಗ ಏನ್ ಬಂತ ಹೇಳ್ರಿ, ನಮಗೆ ಮೊನೋಮಿಯಲ್ ಟು ಬೈನಾಮಿಯಲ್ ಗೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇದನ್ನ ಆಲ್ರೆಡಿ ನೀವು ಕಲ್ತ್ ಬಿಟ್ಟಿರಿ, ಹೌದಾ? ಈಗ ಸ್ಟೆಪ್ ನಮಗೆ ಈಸಿ ಆಯ್ತು. ಸೊ ಹಾಗಾದ್ರೆ 2 ಇಂಟು 1 2, x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್ ಮೈನಸ್ 2 5 10x. ಕರೆಕ್ಟಾ? ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3x ಪ್ಲಸ್ ಇಂಟು ಮೈನಸ್, ಹೌದಾ? ಪ್ಲಸ್ ಇಂಟು ಮೈನಸ್ 15, 3 5 15 ಅಂತ ಆಯ್ತು. ಓಕೆ, ಸೊ ಅವಾಗ ಈಗ ಏನಾಯ್ತು ಹೇಳ್ರಿ, ಮತ್ತಿಲ್ಲೇ ನಾವು ಲೈಕ್ ಟರ್ಮ್ಸ್ ಗಳದಾವೇನೋ ಅಂತ ಹೇಳಿ ನೋಡ್ಬೇಕು. 2x² ಇದೆ, ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, -10x ಪ್ಲಸ್ 3x ಅನ್ನೋದು ಲೈಕ್ ಟರ್ಮ್ಸ್ ಗಳದಾವ್. ಬಟ್ ನಾವಿಲ್ಲಿ ಆಡ್ ಅರ ಮಾಡ್ಬೋದು, ಸಬ್ಟ್ರಾಕ್ಷನ್ ಅರ ಮಾಡ್ಬೋದು. ಬಟ್ ಅದು ಬೇಸ್ಡ್ ಆನ್ ದ ಸೈನ್ ಮೇಲೆ ಹೋಗ್ತೈತಿ. ಸೊ ಇಲ್ಲಿ ಏನಾಗತ್ತ, ಮೈನಸ್ ಮತ್ತೆ ಪ್ಲಸ್ ಇದೆ. ಓಕೆ, ಸೊ ಮೈನಸ್ ಮತ್ತೆ ಪ್ಲಸ್ ಇರೋದ್ರಿಂದ ಏನಾಗತ್ತೆ, ನಮಗೆ ಬೇರೆ ಬೇರೆ ಸೈನ್ ಗಳಾಗಿರೋದ್ರಿಂದ ಬಿಗ್ಗರ್ ಇಂಟೀಜರ್ ಅಲ್ಲಿ ಸ್ಮಾಲರ್ ಇಂಟೀಜರ್ ಅನ್ನ ಮೈನಸ್ ಮಾಡ್ಬೇಕು. ಹಾಗಾದ್ರೆ ಮೈನಸ್ ಅಂದ್ರೆ ಏನಾಗತ್ತ, 10 - 3 is 7x. ಬಿಗ್ಗರ್ ಇಂಟೀಜರ್ ಸೈನ್ ಏನಿದೆ, -7x ಇದೆ. ಇಲ್ಲೇ 15 ಅಂತ ಬರಿಬೇಕು. ಇಲ್ಲೇ ಇದ್ರ ಜೊತೆ ಯಾವುದೇ ಕಾನ್ಸ್ಟೆಂಟ್ ಟರ್ಮ್ ಇಲ್ಲ, ಹಾಗಾಗಿ ಆಸ್ ಇಟ್ ಇಸ್ ಬರಿಬೇಕು. 2x² ಜೊತೆಗೂ ಯಾವುದೇ ಒಂದು ವೇರಿಯೇಬಲ್ ಇಲ್ಲ, ಹಾಗಾಗಿ ಅದನ್ನು ಆಸ್ ಇಟ್ ಇಸ್ ಬರದೆ. ಹಾಗಾದ್ರೆ ನಮ್ಮ ಫೈನಲ್ ಆನ್ಸರ್ ಏನಾಯ್ತು, 2x² - 7x -15 ಅಂತ ಆಯ್ತು. ಈ ರೀತಿ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಯಾವ್ದು ಹೇಳ್ರಿ, ಮಲ್ಟಿಪ್ಲೈಯಿಂಗ್ ಬೈನಾಮಿಯಲ್ ಬೈ ಬೈನಾಮಿಯಲ್. ಓಕೆ, ಸೊ ಇದ್ರದ್ದು ಒಂದು ನಿಮ್ಗೆ ಇಲ್ಲಿ ಆಕ್ಟಿವಿಟಿ ಇದಾವೆ, ಇದೇ ಸೇಮ್ ಇದ್ದಿದ್ದು ಒಂದು ಸಿಮ್ಯುಲೇಷನ್ ಇದೆ. ಅದನ್ನ ತೋರಿಸಿದಾದ್ಮೇಲೆ ಇಲ್ಲಿ ಈ ಪ್ರಾಬ್ಲಮ್ಸ್ ಗಳನ್ನ ಕಂಟಿನ್ಯೂ ಮಾಡೋಣ. ಓಕೆ ಓಕೆ, 1 ಸೆಕೆಂಡ್. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಏನು ಆನ್ಸರ್ ಬರ್ಬೋದು ನೋಡ್ರಿ. -2 ನೋಡ್ರಿ, ಯಾವ್ದು ಬರ್ಬೋದು, ಇದು ಇಲ್ಲಿ ಬರ್ತೈತಿ. ಓಕೆ ನೋಡ್ರಿ, ನೆಕ್ಸ್ಟ್ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್
ನೀವು ಸಾಲ್ವ್ ಮಾಡ್ತಾ ಮಾಡ್ತಾ ಹೇಳ್ಬೇಕು ನನ್ಗೆ. ಓಕೆ, ಸೊ ನೋಡ್ತೀನಿ ತಡ್ರಿ. ಓಕೆ, ಸೆಕೆಂಡ್. ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ಎಕ್ಸ್ ಸ್ಕ್ವೇರ್ ಮೇಲೆ -3x 5x. ಓಕೆ, ಇದು ಫಸ್ಟ್ ಒನ್ ಬರುತ್ತೆ ನೋಡ್ರಿ. ಓಕೆ, ಸೊ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ -3x + 5x. ಐ ಥಿಂಕ್ ಇದು ಇಲ್ಲಿ ಬರ್ತೈತಿ, ರೈಟ್? ಕರೆಕ್ಟಾ? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 5x -4x -20. ಐ ಥಿಂಕ್ ಇದು ಇಲ್ಲಿ ಬರುತ್ತಾ? ಲಾಸ್ಟ್ ಒನ್ ಇಲ್ಲಿ ಏನಾಗುತ್ತಾ? ಇದು ಇಲ್ಲಿ ಬರ್ತೈತಿ, ಹೌದಾ? ಕರೆಕ್ಟಾ? ನೋಡೋಣ ಹಾಗಾದ್ರೆ. ನಿಮ್ಮ ಆನ್ಸರ್ ಅನ್ನ ನೋಡ್ತೇನೆ ನಾನು. ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ಒಂದ್ಸಲ ನಮ್ಮ ಆನ್ಸರ್ಸ್ ಗಳು, ಯಾಕಂದ್ರೆ ಒಂಚೂರು ಇದೇನಾಗತ್ತ, ನಮ್ಗ ಸಡನ್ ಆಗಿ ಈ ಆನ್ಸರ್ ಅನ್ನ, ಈ ಮ್ಯಾಥ್ಸ್ ಒಳಗೆ ಇರೋದೇ ಹಾಗೆ, ನಾವ್ ಯಾವ್ದೇ ಒಂದು ಪ್ರಾಬ್ಲಮ್ ಅನ್ನ ಸಡನ್ ಆಗಿ ಆನ್ಸರ್ ಅನ್ನ ಹೇಳಿಕ್ ಆಗುದಿಲ್ಲ, ಅದನ್ನ ಸಾಲ್ವ್ ಮಾಡಿದ್ಮೇಲೆ ಹೇಳಿಕ್ ಆಗತ್ತ. ಸೊ ನಾನೀಗ ಅಂದಾಜ್ ಮೇಲೆ ಹಾಕಿದ್ದೇನೆ ಇವಾಗ. ಸೊ ನಮ್ಮ ಆನ್ಸರ್ ಕರೆಕ್ಟ್ ಇದೆಯಲ್ಲ ಒಂದ್ಸಲ ಚೆಕ್ ಮಾಡೋಣ. ಓಕೆ, ವೆರಿ ಗುಡ್. ಎಲ್ರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ವೆರಿ ಗುಡ್. ಗೇಮ್ ಕಂಪ್ಲೀಟ್. ಓಕೆ, ಸೊ ನಿಮ್ಗೆ ಆನ್ಸರ್ ಅನ್ನ ಕೂಡ ತೋರಿಸಬಹುದಾ ನಾನು? ಇಲ್ಲ ನೋಡ್ರಿ, ಆನ್ಸರ್ ಇದೆ, ಹೌದಾ? ಎಲ್ಲವೂ ಕರೆಕ್ಟ್ ಆನ್ಸರ್ ಅನ್ನ ಅದೇ ತೋರಿಸ್ತಾ ಇದೆ. ಓಕೆ, ಇವಾಗ ಡೌಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ ನಾನು. ಓಕೆ 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 ಸೊ ನಾನು ನಿಮ್ಗೆ ಇಲ್ಲಿ ಒಂದು ಈಸಿ ಸ್ಟೆಪ್ ಅನ್ನ ಹೇಳ್ತೇನೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಏನಾಗಿದೆ, 2x ಈಸಿ ಅನ್ನೋಕ್ಕಿಂತ ಯಾವ್ದಾದ್ರು ಬರೆದ್ರು ಓಕೆ. ಸೊ 2x × x -5 ಅಂತ ಇದೆಯಲ್ಲ. ಸೊ ಬಹಳ ಜನ ನಾವು ಏನ್ ಮಾಡ್ಬಿಡ್ತೀವಿ, ಸಡನ್ ಆಗಿ ಇಲ್ಲಿ ಫಸ್ಟ್ ಕೊಟ್ಟಿದ್ದನ್ನ ತಗೋಬೇಕು ಅನ್ಕೋತೀವಿ ಇದ್ರೊಳಗ, ಹೌದಾ? ಸೊ ನಮ್ಗೆ ಏನಾಗ್ತೈತಿ, 2x ಇದ್ದಾಗ ಸ್ವಲ್ಪ ಮಲ್ಟಿಪ್ಲಿಕೇಶನ್ ಇಲ್ಲಿ ಎರಡೆರಡು ಟರ್ಮ್ಸ್ ಗಳು ಇಲ್ಲಿ ಬಂದು ಅಂದ್ರೆ ನಿಮ್ಗ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಸ್ವಲ್ಪ ನಿಮ್ಗ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇರ್ತೈತಿ. ಅಥವಾ ನಿಮಗೆ ಹಿಂಗೆ ಈಸಿ ಆದ್ರೆ ನೀವು ಹಿಂಗೆ ಮಾಡ್ಬೋದು. ಸಮ್ ಟೈಮ್ ಇವಾಗ ಏನ್ ಮಾಡ್ಬೋದು, ನಾವ್ ಬರೀ ಸ್ಟಾರ್ಟಿಂಗ್ ಇಂದ ಇದೇ ಒಂದು ಬ್ರಾಕೆಟ್ ತಗೋಬೇಕಂತಿಲ್ಲ. ನೀವು ಸ್ಟಾರ್ಟಿಂಗ್ ನೀವ್ ಏನ್ ಮಾಡ್ಬೇಕು, ಸ್ಪಿನ್ನಿಂಗ್ ಗೇಮ್ ಮ್ಯಾಮ್ ಪ್ಲೀಸ್, ಮತ್ತೆ ನಾಳೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಏನಾಯ್ತು, x -5 ಅನ್ನು ಈ ರೀತಿನೂ ತಗೋಬಹುದು. ಸೊ ನಾನು ಎಕ್ಸ್ ಅನ್ನ ಫಸ್ಟ್ ಬರೀತೀನಿ. ಇವಾಗ ಏನ್ ಫಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ನಲ್ಲ, ಅದೇ ಇನ್ನೊಂದು ಮೆಥಡ್. ಎಕ್ಸ್ ಇಂಟು, ಇವಾಗ ಇದನ್ನ ಪೂರ್ತಿ ನಾನು ಬರೀತೀನಿ ನೋಡ್ರಿ, 2x + 3, ಹೌದಾ? ಸೊ ಅದಕ್ಕೆ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ನೋಡ್ರಿ. ಸೇಮ್ ಆನ್ಸರ್ ಬರ್ತೈತಿ, ಏನು ಚೇಂಜಸ್ ಇಲ್ಲ, ಬಟ್ ಬರೆಯುವಂತ ವೇ ಸ್ವಲ್ಪ ಚೇಂಜಸ್ ಇದೆ. ಹಿಂಗ್ ಬರೆದ್ರು ಓಕೆ, ಹಿಂಗ್ ಬರೆದ್ರು ಓಕೆ. ಸೊ ಇವಾಗ ಏನಾಗಿದೆ, ಇಲ್ಲಿ -5 ಇದೆ. ಸೊ -5 ಅನ್ನ ಇಲ್ಲಿ ಬರದೆ, ಸೊ ಅಗೇನ್ ಈ 2x + 3 ಅನ್ನ ಇಲ್ಲಿ ಬರೀತೀನಿ, 2x + 3. ಓಕೆ, ಕರೆಕ್ಟಾ? ಸೊ ಇವಾಗ ಏನಾಯ್ತು, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಏನಾಯ್ತು ಹಾಗಾದ್ರೆ, ಪ್ಲಸ್ ಇದೆ. ಸೊ 2x² ಅಂತ ಆಯ್ತು, ಕರೆಕ್ಟ್? ಸೊ ಇಲ್ಲಿ ಏನಾಯ್ತು, ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಏನಾಯ್ತು ನನಗೆ +x × 3 ಇದ್ರೆ 3x ಆಯ್ತು. ಓಕೆ, ಸೊ ಇಲ್ಲಿ ಏನಾಯ್ತು, ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ -5 × 2 = 10x ಅಂತ ಆಯ್ತು. ಓಕೆ, ಸೊ ಮೈನಸ್ ಇಂಟು ಪ್ಲಸ್ -5 × 3 = 15 ಅಂತ ಆಯ್ತು. ಸೇಮ್ ಆನ್ಸರ್ ಬರ್ತೈತಿ, ಬಟ್ ಬರೆಯುವಂತ ವೇ, ಮೆಥಡ್ಸ್ ಗಳು ನೀವು ಈ ಬ್ರಾಕೆಟ್ ಅನ್ನು ತಗೊಂಡ್ರು ಬರೆದ್ರು ಓಕೆ, ಬಟ್ ಈ ಬ್ರಾಕೆಟ್ ಅನ್ನ ಯಾವಾಗಿದ್ರು ಸ್ಟಾರ್ಟಿಂಗ್ ಬ್ರಾಕೆಟ್ ಅನ್ನ ತಗೊಳ್ಬೇಕಂತ ರೂಲ್ಸ್ ಇಲ್ಲ. ಓಕೆ, ಸೊ 2x² ಇಲ್ಲಿ 3x 10x ಅನ್ನುವ ಏನಾಗುತ್ತೆ ನಮ್ಗೆ ಲೈಕ್ ಟರ್ಮ್ಸ್ ಗಳಾದವು. ಓಕೆ, ಸೊ ಅವಾಗ ಏನ್ ಮಾಡ್ಬೇಕು ನಾವು, ಆಡ್ ಆದ್ರೂ ಮಾಡ್ಬೋದು, ಸಬ್ಟ್ರಾಕ್ಷನ್ ಆದ್ರೂ ಮಾಡ್ಬೋದು, ಬಟ್ ಇಲ್ಲಿ ಡಿಫ್ರೆಂಟ್ ಸೈನ್ ಇರೋದ್ರಿಂದ ನಾವು ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಹಾಗಾಗಿ 10 - 3 = 7x, ಬಟ್ ಬಿಗರ್ ಇಂಟಿಜರ್ ಸೈನ್ ಏನಿದೆ ನಮ್ಗಿಲ್ಲಿ ಮೈನಸ್ ಇದೆ. ಓಕೆ, ಸೊ -15 ಅಂತ ಆಯ್ತು. ಸೊ ದಿಸ್ ಇಸ್ ದ ಆನ್ಸರ್. ಸೊ ಒಂದೇ ಪ್ರಾಬ್ಲಮ್ ಅನ್ನ ಆ ರೀತಿನೂ ಮಾಡಬಹುದು ಅಥವಾ ಈ ರೀತಿನೂ ಮಾಡಬಹುದು. ಬಟ್ ನಾನು ಏನ್ ಈಸಿ ಸ್ಟೆಪ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿ ಈಗ ಇಲ್ಲಿ 2x ಅನ್ನೋದು ಇದನ್ನ ದೊಡ್ಡ ಟರ್ಮ್ ಅನ್ನ ಇಲ್ಲಿ ಬರ್ಕೊಂಡು ನಿಮ್ಗೆ ಕನ್ಫ್ಯೂಸ್ ಆಗೋಕ್ಕಿಂತ ಸಣ್ಣ ಟರ್ಮ್ಸ್ ಗಳೇನಿರ್ತವೆ ಇಲ್ಲಿ, ಆ ಟರ್ಮ್ಸ್ ಗಳನ್ನ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿದ್ರ ನಿಮಗೆ ಇನ್ನೂ ಈಸಿ ಆಗ್ತೈತಿ. ಕರೆಕ್ಟಾ? ಏನಾದ್ರೂ ಡೌಟ್ಸ್ ಇದೆ ಇಲ್ಲೇ? ನೆಕ್ಸ್ಟ್ ಹೋಗ್ಬೋದಾ? ಓಕೆ,
ಸೊ ನಾನು ನಿಮ್ಗೆ 2 ಹೋಮ್ವರ್ಕ್ ಅನ್ನ ಕೊಡ್ತೀನಿ, ಮಾಡ್ಬೋದಾ ನೀವು? ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಮಾಡ್ರಿ, ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಆನ್ಸರ್ ಅನ್ನ ಕೇಳ್ತೇನೆ, ಹೌದಾ? ಸೊ ಇವೇನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಓಕೆ, ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಇವೆರಡನ್ನ ನೋಟ್ ಮಾಡ್ಕೊರಿ. y-8 3y-4. ಓಕೆ, ನೀವು ನೆಕ್ಸ್ಟ್ ಟೈಮ್ ಇದರ ಆನ್ಸರ್ ಅನ್ನ ನಾನು ನೆಕ್ಸ್ಟ್ ಟೈಮ್ ಹೇಳ್ಬೇಕು. ಓಕೆ, ಸೆಕೆಂಡ್ ಒನ್ 2x plus 5 into 4x minus 3. This is for homework. ಹೌದಾ? ಇವೆರಡು ಪ್ರಾಬ್ಲಮ್ ಅನ್ನ ನೀವು ನೋಟ್ ಮಾಡ್ಕೊರಿ. ನೀವು ನೋಟ್ ಮಾಡ್ಕೊಂಡ್ಮೇಲೆ ಓಕೆ ಅಂತ ಹೇಳ್ರಿ, ನಾನು ಆಮೇಲೆ ಇದನ್ನ ಮಾಡ್ತೇನೆ. ಓಕೆ, ನೋಟ್ ಮಾಡ್ಕೊಂಡ್ರಿ ಇದನ್ನ? ಓಕೆ, ನೋಟ್ ಮಾಡ್ಕೊಂಡಿರಿ ಅನ್ಕೋತೀನಿ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ನಿಮಗೆ ಕ್ಲಾಸ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ನೆಕ್ಸ್ಟ್ ಕ್ಲಾಸ್ ಒಳಗೆ ಇದರ ಕಂಟಿನ್ಯೂ ಪಾರ್ಟ್ ಅನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.